ದಲಿತರ ಹಣ ಎಲ್ಲಿ ಹೋಯ್ತು ಅಂತ ಪ್ರಿಯಾಂಕ್ ಮನೆಗೆ ಹೋಯ್ತು, ವಾಲ್ಮೀಕಿ ದುಡ್ಡು ಎಲ್ಲಿ ಹೋಯ್ತು, ರಾಹುಲ್ ಮನೆಗೆ ಹೋಯ್ತು ಅಂತ ಕೋಟಿ 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 ಕಾಂಗ್ರೆಸ್ ಲೂಟಿ ಹೊಡೆದಿದೆ ಅಂತ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಘೋಷಣೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಬಿಜೆಪಿ ಅವರು. ಮಾರಾಟ ಮಾರಾಟ ಸಚಿವ ಸ್ಥಾನ ಮಾರಾಟ ಅಂತೆಲ್ಲ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ತೀವ್ರತರವಾಗಿ ಪ್ರತಿಭಟನೆಗೆ ಮುಂದಾಗಿದೆ ವಿರೋಧ ಪಕ್ಷಗಳು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗ್ಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ ಬಿಜೆಪಿ. ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶವನ್ನೇ ಕೊಡದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಂತೆ. ಲೂಟಿಕೋರ ನಾಗೇಂದ್ರ ರಾಜೀನಾಮೆ ಕೊಡ್ಲಿ, ಇಡೀ ದಿನ ಡಿಸೈನ್ ಘೋಷಣೆಗಳ ಅರ್ಚಾಟ ಕಿರ್ಚಾಟ ಘೋಷಣೆಗಳು ಇದೇ ಕೇಳ್ತಾ ಇದ್ದೀವಿ. ಎಲ್ಲಿ? ವಿಧಾನಸೌಧದಲ್ಲಿ ನಡೆದಿರುವಂತಹ ವಿಧಾನಸಭೆಯಲ್ಲಿ ಘೋಷಣೆಗಳದ್ದೇ ಅಬ್ಬರ ಆಗಿಬಿಟ್ಟಿವೆ. ಬೇರೆ ಬೇರೆ ರೀತಿಯ ಬಣ್ಣದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಾಲ್ಮೀಕಿ ದುಡ್ಡು ಎಲ್ಲಿ ಹೋಯ್ತು, ರಾಹುಲ್ ಮನೆಗೆ ಹೋಯ್ತು, ಹಿಂಗೆಲ್ಲ ಘೋಷಣೆಗಳನ್ನ ಕೂಗ್ತಾ ಕೋಟಿ ಕೋಟಿ ಕಾಂಗ್ರೆಸ್ ಲೂಟಿ ಕಾಂಗ್ರೆಸ್ ಲೂಟಿ ಅಂತೆಲ್ಲ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡದ ಹೊರತಾಗಿ ನಾವು ಯಾವುದೇ ಕಾರಣಕ್ಕೆ ಕಲಾಪ ಆರಂಭ ಆಗೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಹಠ ಹಿಡಿದು ಕೂತ್ಕೊಂಡಿದ್ದಾರೆ ವಿರೋಧ ಪಕ್ಷದ ಮುಖಂಡರು, ಬಿಜೆಪಿ ಮತ್ತು ಜೆಡಿಎಸ್ ಈ ಮುಖಂಡರು. ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಒಂದು ನಿಮಿಷ, ರಾಜೀನಾಮೆ ಕೊಡಲೇಬೇಕು. ಮಾತಾಡಿ. ಈಗಾಗಲೇ ರಾಜೀನಾಮೆ ಕೊಡಲೇಬೇಕು. ಅವ್ರನ್ನ ಕೇಳ್ಬೇಕು, ನೀವು ಹೆಂಗ್ ಕೊಡ್ತೀರಿ? ಬಿಡುಗಡೆಯನ್ನ ಮಾಡುವ ಸೇತುವೆಯನ್ನ ಆದಷ್ಟು ಬೇಗನೆ ಚಂದ್ರಶೇಖರ್ ಬೇಕಾದಷ್ಟು ಇಶ್ಯೂಗಳಿದೆ ಚರ್ಚೆ ಮಾಡೋದಕ್ಕೆ ಮಾಡಿ. ಚಂದ್ರಶೇಖರ್ ಅವ್ರ ಹೆಂಡತಿ ಸತ್ತೋದಂತ ದಲಿತ ಮಹಿಳೆ ಚಂದ್ರಶೇಖರ್ ಅವ್ರ ಹೆಂಡತಿ ಪೆನ್ಷನ್ಗೋಸ್ಕರ ಅಲಿತಾ ಇದ್ದಾರೆ. ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರಿಗೆ ಕೆಲಸ ಇಲ್ಲಿ ಸರ್ಕಾರ 188 ಉಪಮುಖ್ಯಮಂತ್ರಿ ಮಾನ್ಯ ಕಂದಾಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೇಳ ಬಯಸ್ತೀನಿ. ಚುಕ್ಕೆ ಗುರುತಿನ ಪ್ರಶ್ನೆ. ಅತಿ ಹೆಚ್ಚು ಕಾರ್ಮಿಕರು ವಾಸ ಮಾಡುವಂತ ಕೆಜಿಎಫ್ಸಿ 14,000 ಪೆನ್ಷನ್ ಅನುಮಾನಾಸ್ಪದ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈಗ 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ದಾರೆ. 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಕಾರಣಗಳಿಂದ 32,000 ಇನ್ಕಮ್ ಸರ್ಟಿಫಿಕೇಟ್ ಯಾರು ವಾರ್ಷಿಕ ಬಿಪಿಎಲ್ ಕಾರ್ಡ್ನ ಆದಾಯ ಮಿತಿ 1,20,000 ಇದೆ. ಪೆನ್ಷನ್ ಪಡೆಯಲು ಕುಟುಂಬ ಆದಾಯ 32,000 ಮಾತ್ರ ಕೇಳ್ತಾ ಇದ್ದಾರೆ. ಆಗಲ್ಲಮ್ಮ, ಸುಮ್ಮನೆ ಹಾಕಿ ಮಾತಾಡ್ತೀಯ, ಏನು ಆಗಲ್ಲ. ಇದು ವಜಾ ಮಾಡಿ ವಾರ್ಷಿಕ ಮಿತಿ 1,20,000 ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇದ್ದಾಗ ಪೆನ್ಷನ್ ಮಾತ್ರ ಪೆನ್ಷನ್ ಅನ್ನ ತಗೊಳ್ಳೋದಿಲ್ಲ.
ಅದನ್ನ ನಾವು ಮಾನ್ಯ ಅಧ್ಯಕ್ಷರೇ, ಬಹಳ ಒಂದು ಪ್ರಾಮುಖ್ಯವಾದಂತ ಪ್ರಶ್ನೆಯನ್ನ ಶ್ರೀಮತಿ ರೂಪಕಲಾ ರಾಜ್ಯದಲ್ಲಿ ಸುಮಾರು 80 ಲಕ್ಷ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಆಗಿರೋರಿಗೆ ಈ ಗೈಡ್ ಲೈನ್ಸ್ ಇನ್ನೂ ಅರ್ಥ ಆಗಿಲ್ಲ. ಏನು ಸರ್ಕಾರ ಹೊಸ ಆದೇಶ ಮಾಡಿದೆ, ಅದರ ಅರಿವು ಅವ್ರಿಗಿಲ್ಲ. ಮಂತ್ರಿಗಳೇ, ಆಗಿರೋರಿಗೆ ಈ ಗೈಡ್ ಲೈನ್ಸ್ ಇನ್ನೂ ಅರ್ಥ ಆಗಿಲ್ಲ. ಏನು ಸರ್ಕಾರ ಹೊಸ ಆದೇಶ ಮಾಡಿದೆ. ನಮಗೆ BPL ಅವರಿಗೆ ಅಲ್ಲಿ 1,20,000 ಮಧ್ಯದಲ್ಲಿ ಅದರಲ್ಲೂ ಕೂಡ ವಾಲ್ಮೀಕಿ ಹಣ ಎಲ್ಲೋಯ್ತು. ಇನ್ನು ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇದೆ? ಇವತ್ತು ವಿಧಾನಸಭೆ ಅನ್ನುವಂಥದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕಿರುವಂತಹ ಒಂದು ಸೂಕ್ತವಾದಂಥ ಸ್ಥಳ. ಅಲ್ಲಿ ಮುಂಜಾನೆಯಿಂದ ಕೂಡ ಬರೀ ಗಲಾಟೆಯೇ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಏನಾದರೂ ಈಗ ಎಷ್ಟು ಸಂಜೆ 5:30 6 ಗಂಟೆ ಆಯಿತು, ಏನಾದರೂ ಶಮನಗೊಳ್ಳುವಂಥ ಸಾಧ್ಯತೆ ಇದೆಯಾ ಅಥವಾ ಈ ಗಲಾಟೆನೇ ಮುಂದುವರಿಯುತ್ತಾ ಹೆಂಗೆ? ಕಾರ್ತಿಕ್, ಈ ಒಂದು ಸೆಷನ್ನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭ ಆಯಿತು. ಸೆಷನ್ ಆರಂಭ ಆದ ಕ್ಷಣದಿಂದ ಅಂದರೆ ಈ ಒಂದು ಸೆಷನ್ ನಾಳೆ ಬೆಳಗ್ಗೆ 11 ಗಂಟೆಗೆ ಅರ್ಜೆಂಟ್ ಆಗುವವರೆಗೂ ಸಹ ಒಂದು ವಿಪಕ್ಷಗಳು ನಾಗೇಂದ್ರ ಅವರು ಅಂದರೆ ಒಂದು ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆಗೆ ಪಟ್ಟು ಹಿಡಿದು ಇಡೀ ಸದನದಲ್ಲಿ ಟಿಲ್ ಡೇ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಸದನದ ಬಾವಿಗಿಳಿದು ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಅಲ್ಲಿ ಆಡಳಿತ ಪಕ್ಷಕ್ಕೆ ಮಾತನಾಡೋಕ್ಕೆ ಬಿಡದಂಥ ಪರಿಸ್ಥಿತಿಯನ್ನು ವಿರೋಧ ಪಕ್ಷಗಳು ಮಾಡಿದ್ವು. ಯಾಕಂದರೆ ಈಗಾಗಲೇ ಒಂದು ಬಿ ನಾಗೇಂದ್ರ ಮೇಲೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 187 ಕೋಟಿ ಹಗರಣ ಏನಾಗಿತ್ತು, ಆ ಒಂದು ಹಗರಣದಲ್ಲಿ ಇವರ ಹೆಸರಿದೆ, ಜೊತೆಗೆ ಇವ್ರ ಮೇಲೆ ಕೇಸ್ ಇದೆ, ಜೊತೆಗೆ ಕೇಸು ನಡೀತಾ ಇದೆ. ಈಗಾಗಲೇ ಬೇಲ್ ಮೇಲೆ ಹೊರಗಡೆನೂ ಇದ್ದಾರೆ. ಸೊ ಹೀಗಾಗಿ ಇಂಥ ವ್ಯಕ್ತಿಗೆ ನೀವು ಸಚಿವ ಸ್ಥಾನ ಹೆಂಗೆ ಕೊಟ್ರಿ? ಮತ್ತು ಸಚಿವ ಸ್ಥಾನ ಕೊಡೋಗಿದ್ರೆ ಮೊದಲು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಿ? ಸೊ ಹಾಗಾಗಿ ಇವಾಗಲೂ ರಾಜೀನಾಮೆ ತೆಗೆದುಕೊಂಡು ಮತ್ತೆ ನೀವೇ ಸಚಿವ ಸ್ಥಾನ ಕೊಡ್ತೀರಾ? ನೀವು ಕೂಡಲೇ ಅವರು ರಾಜೀನಾಮೆ ತೆಗೆದುಕೊಳ್ಳಬೇಕು. ನೀವು ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ನಾವು ಒಂದು ಸದನವನ್ನು ನಡೆಸೋದಕ್ಕೆ ಬಿಡಲ್ಲ ಅಂತ ಈಗಾಗಲೇ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ಆದರೆ ಇದಕ್ಕೆ ವಿಪಕ್ಷಗಳ ಪಟ್ಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಯಾವುದೇ ರೀತಿ ಮನ್ನಣೆ ಕೊಡ್ತಾರೆ, ಡಿಫೈನ್ ಮಾಡ್ಕೊಂತ ಕೆಲಸವನ್ನು ಈಗಾಗಲೇ ಮಾಡ್ಕೋತಾರೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಾಗಿ ಘಟನೆಗಳು ಉದಾಹರಣೆ ಕೊಡೋದಾಗಲಿ, ಜೊತೆಗೆ ಈ ಹಿಂದೆ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳಲ್ಲಿ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು, ಜೊತೆಗೆ ಯಾರ ಹೆಸರು ಬಂದಾಗ ಯಾವ ಕೇಸುಗಳಾಗಿದ್ದು ಅನ್ನೋದು ಉದಾಹರಣೆ ಕೊಟ್ಕೊಂಡು ಈಗಾಗಲೇ ಒಂದು ಆಡಳಿತ ಪಕ್ಷ ವಿಪಕ್ಷಗಳನ್ನ ಮಣಿಸುವಂತ ಕೆಲಸಗಳನ್ನು ಮಾಡ್ತಿದೆ. ಆದ್ರೆ ವಿಪಕ್ಷಗಳ ಎಷ್ಟೇ ಒಂದು ಈ ಒಂದು ಮಣಿಸುವಂತ ಕೆಲಸಗಳು ಮುಂದಾದ್ರೂ ಸಹ ಒಂದು ಆಡಳಿತ ಪಕ್ಷ ಮಣಿತಾ ಇಲ್ಲ. ಜೊತೆಗೆ ಅವರು ಡಿಫೈನ್ ಮಾಡ್ಕೊಂತ ಮತ್ತೆ ಅವ್ರುಗಳ ಪರವಾಗಿ ಮಾತನಾಡ್ತಾ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಒಂದು ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡೋ ತನಕ ಸೆಷನ್ ನಡೆಸೋದಕ್ಕೆ ಬಿಡಲ್ಲ ಅಂತ ಏನು ಹೇಳ್ತಿದ್ದಾರೆ. ಆದರೆ ವಿಪಕ್ಷಗಳು ಕುಳಿತುಕೊಂಡು ಇದಕ್ಕೆ ಅಂದರೆ ಆಡಳಿತ ಪಕ್ಷ ಇದಕ್ಕೆ ಕುಳಿತುಕೊಂಡು ಒಂದು ಡಿಫೈನ್ ಮಾಡ್ಕೋದಾಗಿರಲಿ, ಜೊತೆಗೆ ಏನಾದ್ರು ತಾತ್ಕಾಲಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಕಲ್ಪಿಸೋದು ಅದನ್ನೂ ಮಾಡ್ತಿಲ್ಲ. ಜೊತೆಗೆ ನಾಳೆ ಸಂಜೆ ಒಂದು 5 ಗಂಟೆ ಸುಮಾರಿಗೆ ಒಂದು ಶಾಸಕಾಂಗದ ಪಕ್ಷದ ಸಭೆಯನ್ನು ಕರೆದು ಆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಒಂದು ನಾಗೇಂದ್ರ ಅವರ ಪರವಾಗಿ ಸದನದಲ್ಲಿ ನಮ್ಮ ಹೋರಾಟ ಯಾವ ಥರ ಇರಬೇಕು, ಜೊತೆಗೆ ರೂಪುರೇಷೆಗಳು ಏನಿರಬೇಕು, ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಈ ಥರ ಹಗರಣಗಳಾದಾಗ ಯಾವ ಸಚಿವರುಗಳ ಹೆಸರು ಬಂದಿತ್ತು, ಯಾವ ನಾಯಕರ ಹೆಸರು ಬಂದಿತ್ತು, ಆ ಒಂದು ಸಂದರ್ಭದಲ್ಲಿ ಅಂದಿನ ಬಿಜೆಪಿ ಏನು ಮಾಡಿತ್ತು ಸೆಷನ್ನಲ್ಲಿ ಅನ್ನೋದು ಎಲ್ಲ ಒಂದು ಮಾಹಿತಿಗಳನ್ನ ನಾಳೆ ನಡೀತಕ್ಕಂಥ ಒಂದು ಏನು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಂದರೆ ಪ್ರಸ್ತಾಪ ಮಾಡಲಾಗುತ್ತೆ. ಸೊ ಹೀಗಾಗಿ ಇದೊಂದು ಕಡೆ ಆದರೆ ಇನ್ನು ಸದನದಲ್ಲಿ ಸಾಕಷ್ಟು ಘೋಷಣೆಗಳು ಕೂಗುತ್ತಾ ಒಂದು ವಿಪಕ್ಷಗಳು ಸದನ ನಡೆದಕ್ಕೆ ಬಿಟ್ಟಿಲ್ಲ. ಅಂದರೆ ವಾಲ್ಮೀಕಿ ನಿಗಮದ ಕೋಟಿ ಲೂಟಿ ಹಣ ಎಲ್ಲಿ ಹೋಯ್ತು, ರಾಹುಲ್ ಗಾಂಧಿ ಮನೆಗೆ ಹೋಯ್ತು, ಲೂಟಿಕೋರಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಈ ಎಲ್ಲ ಸ್ಲೋಗನ್ಗಳು ಕೂಗುತ್ತಾ ಒಂದು ಇಡೀ ಒಂದು ಸದನವನ್ನು ಇವತ್ತು ಅಕ್ಷರಶಃ ಒಂದು ರಣರಂಗವಾಗಿ ಮಾಡಿದ್ರು. ಜೊತೆಗೆ ವಿಶೇಷವಾಗಿ ಇವತ್ತು ಆರ್ ಅಶೋಕ್ ಆಗಿರಲಿ, ವಿ ಸುನೀಲ್ ಕುಮಾರ್ ಆಗಿರಲಿ, ಅಶ್ವಥ್ ನಾರಾಯಣ ಆಗಿರಲಿ, ಸಿ ಪಾಟೀಲ್ ಆಗಿರಲಿ, ಇವರುಗಳು ತುಂಬ ಆಕ್ಟಿವ್ ಆಗಿ ಇವತ್ತು ಅಂದರೆ ಆಡಳಿತ ಪಕ್ಷನ ಒಂದು ಸದನ ನಡೆದಿರೋ ಥರ ಒಂದು ಮಾಡಿದ್ದಾರೆ. ಅಂದರೆ ಸದನದಲ್ಲಿ ಅವ್ರುಗಳು ಮಾತನಾಡೋಕ್ಕೆ ಬಿಡ್ತಿಲ್ಲ ಆಡಳಿತ ಪಕ್ಷದವ್ರನ್ನ. ಒಂದು ಘೋಷಣೆ ಕೂಗೋದಾಗಿರಲಿ, ಜೊತೆಗೆ ಸದನದ ಬಾವಿಗಳ ಪ್ರತಿಭಟನೆ ಮಾಡಿದ್ರೆ ಈ ಒಂದು ಕೆಲಸಗಳನ್ನ ಒಂದು ಆರ್ ಅಶೋಕ್ ನೇತೃತ್ವದಲ್ಲಿ ಮಾಡಿದ್ರು. ಜೊತೆಗೆ ಇನ್ನು ಆಡಳಿತ ಪಕ್ಷದ ಕಡೆ ಬಂದರೆ ಇನ್ನು ಕೃಷ್ಣ ಬೈರೇಗೌಡ ಅವರು ಸಹ ಒಂದು ವೆಲ್ ನಾಲೆಜ್ ಪರ್ಸನ್, ಕೃಷ್ಣೇಗೌಡ ಆಗಿರಲಿ, ಜೊತೆಗೆ ಒಂದು DCM ಪರಮೇಶ್ವರ್ ಆಗಿರಲಿ, ಮತ್ತು
ಇನ್ನೂ ಹಲವಾರು ಸಚಿವರುಗಳು ಒಂದು ತಮ್ಮ ಸಚಿವರ ಪರ ಬ್ಯಾಟ್ ಬೀಸುವಂತ ಕೆಲಸಗಳನ್ನು ಮಾಡಿದ್ರು. ಇದು ಕೇವಲ ವಿಧಾನಸಭೆಯಲ್ಲಿ ಅಷ್ಟೇ ಅಲ್ಲ, ವಿಧಾನ ಪರಿಷತ್ತಲ್ಲೂ ಸಹ ಒಂದು ಈ ಒಂದು ಹಗರಣದ ಧ್ವನಿ ಮಾರ್ದನಿಸಿತ್ತು. ಅಲ್ಲಿ ಸಹ ಒಂದು ಇದೇ ತರ ಹಗ್ಗ ಜಗ್ಗಾಟಾಗಿರೋ ಜೊತೆಗೆ ಆರೋಪ ಪ್ರತ್ಯಾರೋಪಗಳಾಗಿ ಕೊನೆಗೂ ಸಹ ಒಂದು ಬೆಳಗ್ಗೆಯಿಂದ ಇಲ್ಲಿ ತನಕ ಯಾವುದೇ ರೀತಿ ಒಂದು ಬಿಲ್ಗಳ ವಿಚಾರ ಬಗ್ಗೆ ಚರ್ಚೆ ಆಗಿಲ್ಲ, ಬಿಲ್ ಮಂಡನೆ ಆಗಿಲ್ಲ, ಜೊತೆಗೆ ರಾಜ್ಯದ ತೀವ್ರ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ಆಗದೇ ಕೇವಲ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕಷ್ಟೇ ಸೀಮಿತವಾಗಿ ಇವತ್ತಿನ ಕಲಾಪ ಇವತ್ತಿಗೆ ಆಲ್ರೆಡಿ ಮುಗಿದಾಗಿದೆ. ಇನ್ನು ನಾಳೆ ಬೆಳಗ್ಗೆ ಒಂದು 11 ಗಂಟೆಗೆ ಕಲಾಪ ನಡೆಯುತ್ತೆ. ಅಂದ್ರೆ ವಿಧಾನ ಪರಿಷತ್ ಆಗಲಿ ವಿಧಾನಸಭೆ ಆಗಲಿ ಎರಡು ಕಲಾಪ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ನಾಳೆನೂ ಸಹ ಒಂದು ಇದೇ ರೀತಿ ಒಂದು ಹೋರಾಟ ಮಾಡಲಿಕ್ಕೆ ಈಗಲೇ ಬಿಜೆಪಿ ಮತ್ತೆ JDS ಎರಡು ಪಕ್ಷಗಳು ಮುಂದಾಗಿ, ಜೊತೆಗೆ ಕೇವಲ ವಿಧಾನಸಭೆಯಲ್ಲಿ ಅಷ್ಟೇ ಅಲ್ಲ ವಿಧಾನ ಪರಿಷತ್ತಲ್ಲಿ ಈ ವಿಚಾರವನ್ನ ಮತ್ತೊಂದು ಸ್ವಲ್ಪ ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ವಿರೋಧ ಪಕ್ಷಗಳು ಮುಂದಾಗಿದೆ. ಕಾರ್ತಿಕ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.